ಇಲ್ಲ ಪ್ರಭು, ಅವನನ್ನು ರಕ್ಷಿಸಬಲ್ಲವನೊಬ್ಬನೇ, ಈ ಭಗವಂತನೊಬ್ಬನೇ. ಅನಾಥೋ ದೈವರಕ್ಷಕ ಎಂಬಂತೆ ಶ್ರೀಹರಿಯೇ ಅವನನ್ನು ಕಾಪಾಡಲಿ. ಅವನ ಕೃಪೆಯಿಂದಲೇ ನನ್ನ ಮಗ ಉನ್ನತನಾಗಲಿ ಎಂದು ಕಳಿಸಿಕೊಟ್ಟೆ. ಇದು ನಿಮಗೆ ಅಪರಾಧವೆನಿಸಿದರೆ ನೀವು ಏನೇ ಶಿಕ್ಷೆ ಕೊಟ್ಟರೂ ನಾನು ಅದನ್ನು ಅನುಭವಿಸಲು ಸಿದ್ಧಳಾಗಿದ್ದೇನೆ. ಇಲ್ಲ ದೇವಿ, ಶಿಕ್ಷಿಸಬೇಕಾದದ್ದು ನಿನ್ನನ್ನಲ್ಲ, ನನ್ನನ್ನು. ನನ್ನ ತಪ್ಪಿಗೆ ನನ್ನನ್ನೇ ಶಿಕ್ಷಿಸಿಕೊಳ್ಳುತ್ತೇನೆ. ಶಿಷ್ಯರೇ, ಉತ್ಥಾನಪಾದ ರಾಜನಿಗೆ ಧ್ರುವಕುಮಾರನ ಬಗ್ಗೆ ಎಂಥ ಪ್ರೀತಿ ಇತ್ತು ಎಂಬುದು ತಿಳಿಯಿತಲ್ಲವೇ? ಮಗನಿಗಾದ ನಿರಾಸೆಯಿಂದ, ಸುರುಚಿಯ ಕ್ರೂರ ವರ್ತನೆಯಿಂದ ಅವನೂ ನೊಂದಿದ್ದ. ಅದರಿಂದಲೇ ಸುನೀತಿಗೂ ಅವಳ ಮಗನಿಗೂ ಸಾಂತ್ವನ ಹೇಳಲು ಬಂದ. ಆದರೇನು ಪ್ರಯೋಜನ? ತನ್ನ ತಪ್ಪಿಗೆ ಅವನು ತಾನೇ ದುಃಖ ಪಡುವಂತಾಯಿತು. ಹೌದು, ಆದರೆ ಅಷ್ಟು ಚಿಕ್ಕ ವಯಸ್ಸಿನ ಮಗ ಕಾಡಿಗೆ ಹೋದನೆಂಬುದು ಅವನಿಗೆ ಆಘಾತ ಉಂಟು ಮಾಡಿತು. ಅವನು ಕಂಗಾಲಾಗುವುದರಲ್ಲಿ ವಿಶೇಷವೇನು? ಸುರುಚಿ ಮತ್ತು ತನ್ನ ವರ್ತನೆಯಿಂದ ಅವನು ಅಂಥ ನಿರ್ಧಾರ ಮಾಡುವನೆಂದು ಅವನು ಖಂಡಿತ ನಿರೀಕ್ಷಿಸಿರಲಿಲ್ಲ. ಮಗ ಅರಣ್ಯಕ್ಕೆ ಹೋದನೆಂದು ತಿಳಿದ ಮೇಲೆ ಉತ್ಥಾನಪಾದ ಧ್ರುವನನ್ನು ಹುಡುಕಿಸಿ ತರುವ ಪ್ರಯತ್ನ ಮಾಡಲಿಲ್ಲವೇ ಗುರುದೇವ? ನಿಜ, ಅವನು ಪ್ರಯತ್ನ ಪಡಬಹುದಾಗಿತ್ತು. ಆದರೆ ದುಃಖದ ಆಘಾತದಲ್ಲಿ ಅವನು ಧ್ರುವ ಕಾಡಿನಲ್ಲಿ ಎಂಥ ಕಷ್ಟಗಳಿಗೆ ಗುರಿಯಾಗುವನೋ ಎಂಬ ಚಿಂತೆಯಲ್ಲಿ ಮುಳುಗಿದನೇ ಹೊರತು ಅವನನ್ನು ಹುಡುಕಿಸಬೇಕೆಂಬ ಆಲೋಚನೆಯೇ ಬರಲಿಲ್ಲ. ಅಂತಹ ಪ್ರಯತ್ನ ಮಾಡಿದರೆ ಮೋಹದ ರಾಣಿ ಸುರುಚಿ ಏನು ಮಾಡುವಳೋ ಎಂಬ ಭಯವೂ ಅವನಿಗಿತ್ತು. ತನ್ನ ವರ್ತನೆಯಿಂದ ತಾನೇ ನಾಚಿಕೆ ಪಟ್ಟುಕೊಂಡು ಅವನು ದುಃಖದಲ್ಲಿ ಮುಳುಗಿ ಹೋಗುತ್ತಾನೆ. ಕಿರಿಯ ರಾಣಿಯ ಮೇಲಿನ ಮೋಹ, ಹಿರಿಯ ರಾಣಿಯ ಮಗನ ಮೇಲಿನ ಪ್ರೇಮ, ಇವೆರಡರ ನಡುವೆ ಅವನು ಜರ್ಜರಿತನಾದ ಅಲ್ಲವೇ ಗುರುಗಳೇ? ಖಂಡಿತ ಅವನ ಸ್ಥಿತಿ ಅದೇ ಆಗಿತ್ತು. ಪತಿಯ ದುಃಖವನ್ನು ಕಂಡು ಅವನ ಮೋಹದ ರಾಣಿ ಅವನನ್ನು ಸಂತೈಸಲು ಮುಂದಾಗಲಿಲ್ಲವೇ? ಸುರುಚಿಗೆ ತನ್ನ ಪತಿಯ ಪ್ರೇಮ ಸದಾ ತನಗೇ ಮೀಸಲಿರಬೇಕೆಂಬ ಸ್ವಾರ್ಥವಿತ್ತು. ಅದಕ್ಕಾಗಿಯಾದರೂ ರಾಜನನ್ನು ಸಮಾಧಾನಪಡಿಸಲು ಬಂದಳು. ಆದರೆ ಆಗ ಪುತ್ರ ಧ್ರುವ, ಏಕೆ ಹೀಗೆ ಮಾಡಿದೆ? ನೀನೇಕೆ ಅರಣ್ಯಕ್ಕೆ ತೆರಳಿದೆ? ಅಯ್ಯೋ, ಬಾಲಕನಾದ ನೀನು ಅರಣ್ಯದಲ್ಲಿ ಎಷ್ಟು ಕಷ್ಟಪಡುತ್ತಿರುವೆಯೋ, ಅದನ್ನೆಲ್ಲ ಹೇಗೆ ಸಹಿಸುತ್ತಿರುವೆಯೋ? ಮಗನೇ, ನಾನು ನಿನಗೆ ಎಂತಹ ಅನ್ಯಾಯ ಮಾಡಿದೆ, ಎಂತಹ ಅನ್ಯಾಯ ಮಾಡಿದೆ. ನನ್ನನ್ನು ಕ್ಷಮಿಸು ಮಗನೇ, ಕ್ಷಮಿಸು. ಪ್ರಭು, ಏಕೆ ಹೀಗೆ ಒಂಟಿಯಾಗಿ ಕುಳಿತಿರುವಿರಿ? ಏನನ್ನೋ ಗಹನವಾಗಿ ಯೋಚಿಸುತ್ತಿರುವಂತಿದೆ. ಪ್ರಭು, ದೂರ ಸರಿ. ನೀನು ನನ್ನನ್ನು ಮುಟ್ಟಬೇಡ. ನನ್ನ ಕಣ್ಣೆದುರು ನಿಲ್ಲದೆ ತೊಲಗಿ ಹೋಗು. ಏನಾಯ್ತು ಪ್ರಭು? ಏಕೆ ಆಕ್ರೋಶ? ನಾನೇನು ಮಾಡಿದೆ? ಸದಾ ನನ್ನ ಸನಿಹಕ್ಕಾಗಿ ಹಾತೊರೆಯುತ್ತಿದ್ದ ನೀವು ಇಂದು ನೀವೇ ನನ್ನನ್ನು ದೂರ ಸರಿ ಎನ್ನುತ್ತಿರುವಿರಲ್ಲ, ಏಕೆ ಪ್ರಭು? ಹೌದು, ನಾನು ಸರಿಯಾಗಿ ಹೇಳುತ್ತಿದ್ದೇನೆ.
ಮೇಲಿನ ಹಂಬಲದಿಂದಲೇ, ನಿನ್ನ ಮೇಲಿನ ಮೋಹದಿಂದಲೇ ಆಗಬಾರದ ಅನರ್ಥ ಆಗಿ ಹೋಗಿದೆ. ಇನ್ನು ನಿನ್ನ ಮೋಹದ ಮಾಯೆಯಲ್ಲಿ ಅವಿವೇಕದಿಂದ ವರ್ತಿಸಿದರೆ ಇನ್ನೆಂತಹ ಅನಾಹುತವಾಗುವುದೋ ಯಾರು ಬಲ್ಲರು. ಹೋಗು, ಹೊರಟು ಹೋಗು. ನನ್ನ ಕಣ್ಣ ಮುಂದೆ ಒಂದು ಕ್ಷಣವೂ ನಿಲ್ಲಬೇಡ. ಶಾಂತರಾಗಿ ಪ್ರಭು, ಶಾಂತರಾಗಿ. ಎಂದೂ ಇಲ್ಲದ ನನ್ನ ಮೇಲೆ ಇಂಥ ಆಕ್ರೋಶವೇಕೆ? ನನಗೆ ಭಯವಾಗುತ್ತಿದೆ ಪ್ರಭು. ಏನಾಯಿತೆಂದು ಹೇಳಿ. ಸದಾಕಾಲ ನನ್ನಲ್ಲಿ ಪ್ರೇಮ ಯಾಚನೆ ಮಾಡುತ್ತಿದ್ದೀರಿ, ಪ್ರೇಮದ ಮಾತುಗಳನ್ನಾಡುತ್ತಿದ್ದೀರಿ. ಆ ಪ್ರೇಮವೆಲ್ಲ ಏನಾಯಿತು? ನಿಮ್ಮ ಈ ಮುನಿಸಿಗೆ ಕಾರಣವೇನೆಂದು ಹೇಳಿ ಪ್ರಭು. ಅದೇನೇ ಇರಲಿ, ನೀನು ಇಲ್ಲಿಂದ ತೊಲಗು ಹೋಗು. ಇಲ್ಲ ಪ್ರಭು, ನೀವು ಕಾರಣವೇನೆಂದು ಹೇಳಲೇಬೇಕು. ಅಲ್ಲಿಯವರೆಗೂ ನಾನು ಇಲ್ಲಿಂದ ಕದಲುವುದೂ ಇಲ್ಲ. ಬೇಕಾದರೆ ನಿಮ್ಮ ಪಾದದ ಮೇಲೆ ನನ್ನ ಪ್ರಾಣ ಅರ್ಪಣೆ ಮಾಡುತ್ತೇನೆ ಹೊರತು ನಿಮ್ಮ ಈ ತಿರಸ್ಕಾರವನ್ನು ಮಾತ್ರ ಸಹಿಸಲಾರೆ. ಹೇಳಿ ಪ್ರಭು, ನನ್ನಿಂದಾದ ಅನರ್ಥವೇನೆಂದು ಹೇಳಿ. ಹೇಳಬೇಕೆ? ಕಾರಣ ಹೇಳಬೇಕೆ? ನಿನ್ನ ಕಾರಣದಿಂದ ಆದ ಅನರ್ಥವೇನೆಂದು ಹೇಳಬೇಕೆ? ಹೇಳಿ ಪ್ರಭು, ಕೇಳಲು ನಾನು ಸಿದ್ಧಳಾಗಿದ್ದೇನೆ. ನಿನ್ನಿಂದ ನನ್ನ ಮುದ್ದಿನ ಮಗ ಎಳೆಯ ಬಾಲಕ ಧ್ರುವ ಅರಣ್ಯ ಪಾಲಾದ. ಅರಮನೆಯಲ್ಲಿ ರತ್ನ ಗಂಬಳಿಯ ಮೇಲೆ ನಡೆಯಬೇಕಾದವನು ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆಯುವಂತಾಯಿತು. ಹಂಸ ತೂಲಿಕಾ ತಲ್ಪದಲ್ಲಿ ಮಲಗಬೇಕಾದವನು ಮರದ ಕೆಳಗೆ ಕಾಡು ಪ್ರಾಣಿಗಳ ನಡುವೆ ಮಲಗುವಂತಾಯಿತು. ಪಂಚಭಕ್ಷ ಪರಮಾನ್ನಗಳನ್ನು ತಿನ್ನಬೇಕಾದವನು ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುವಂತಾಯಿತು.